ಎಲ್ಲರ ಒಂದು ಪಾದಗಳಿಗೆ ನಾನು ಶಿರಸಾಕ ನಮಸ್ಕಾರ ಹೇಳಿ ಸಲ್ಲಿಸಿ ಶ್ರಾವಣ ಮಾಸ ಶ್ರವಣವನ್ನು ಮಾಡಿ ಶ್ರವಣ ಪರಿತೆ ಸಾಧನ ನಾಯಿ ಸಮರ್ಥರು ಅಂತಾರೆ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಶ್ರವಣದ ಹೊರತಾಗಿ ಮತ್ತೊಂದು ಸಾಧನನೇ ಇಲ್ಲ ಅಂತಾರ. ಕೇಳಲಾರ್ದ ಏನ್ ನಾವು ತಿಳ್ಕೊಳಿಕ್ ಬರ್ತದ? ಯಾರು ಕೇಳ್ಯಾರ ಅವ್ರು ತಿಳ್ಕೊತಾರ, ಯಾರು ಚಂದಗೆ ಓದ್ಯಾರ ಅವ್ರು ತಿಳ್ಕೊತಾರ. ಎತ್ತರ ಓದೋರಿಗೆ ತಿಳಿದಿಲ್ಲ, ಸುಮ್ಮ ಓದಿ ಬಿಡ್ತಾರ. ಅವ್ರು ಚಂದಗೆ ಓದ್ಬೇಕು, ಚಂದಗೆ ಕೇಳಬೇಕು ಅಂದ್ರೆ ಮಾತ್ರ ಮನಸ್ಸಿನಾಗ ಉಳಿತದ. ಮನಸ್ಸು ಕೊಟ್ಟು ಕೇಳ್ಬೇಕಂತ ನೋಡಿ ಜ್ಞಾನಿಗಳು. ಮನಸ್ಸು ಕೊಟ್ಟಂದ್ರೆ ನಮ್ಮ ಮನಸ್ಸ ಕೇಳೋದಕ್ಕೆ ಕೊಟ್ಟು ಬಿಡ್ಬೇಕಂತ, ಮತ್ತೊಂದು ಎಕ್ಕಡು ಹರಿಬಾರ್ದು. ಹಂಗ ಕೇಳಿದ್ರೆ ಮಾತ್ರ ಅದಕ್ಕೆ ತಿಳುವಳಿಕೆ ಅಂತಾರೆ. ಎಲ್ಲಿಕ ನಾವು ರಗಡ್ ಕೇಳಿಬಿಟ್ಟೆ ಓದ್ತಾರೆ, ಕೇಳಿರಿ ಬಿಟ್ಟು ಬಿಟ್ಟಿರಂತೆ. ಇಲ್ಲಿ ಕೇಳಿದ್ಮೇಲೆ ಇಲ್ಲೇ ಬಿಟ್ಟೆ ಹೋಗಿಬಿಟ್ಟಿರಿ, ಮತ್ತೊಂದೇನು ಮಾಡೇ ಇಲ್ಲ. ಜ್ಞಾನಿಗಳಂದ್ರು ಇದೊಂದು ಶ್ರಾವಣ ಮಾಸ. ಈ ಮಾಸದಾಗ ಏನಾಗಿತ್ತಂದ್ರೆ ಒಕ್ಕಲ್ತನ ಮಾಡೋರಿಗೆ ಈ ಟೈಮ್ದಾಗ ಅವರಿಗೆ ಆರಾಮ ಇರ್ತದೆ. ಎಲ್ಲಾ ಉದ್ಯೋಗದೊಳಗಿದೆ ಅತ್ಯಂತ ಏನಪ್ಪಾ ಅಂದ್ರೆ ಅಂತ ಒಂದು ಜಬರ್ದಸ್ತ್ ಅಂದ್ರೆ ಯಾವ ಸೌಡೆ ಇಲ್ಲ ಅಂತ ದುಡಿಯಂತ ಉದ್ಯೋಗ ಅಂದ್ರೆ ಒಕ್ಕಲ್ತನ. ಅಂತದ್ರಾಗ ಈ ಒಂದು ತಿಂಗಳು ಖುಲ್ಲಾ ಇರ್ತದ. ಈ ತಿಂಗಳದಾಗ ಜನರು ಶ್ರವಣ ಮಾಡಿ ಮನಸ್ಸು ಒಟ್ಟು ಶ್ರವಣ ಮಾಡಿದ್ರೆ ಉಳಿಕಿದ 11 ತಿಂಗಳದಾಗ ಆ ಶ್ರವಣದ ಪ್ರಭಾವ ಅವ್ರ ಮೇಲೆ ಇರ್ತದ. ಅವ್ರು ಸದಾ ಭಗವಂತನ ನಾಮಸ್ಮರಣೆಯೊಳಗೆ ಪ್ರಪಂಚ ಮತ್ತು ಪರಮಾರ್ಥ ಯಾರನ್ನು ಸಾಧಿಸಲಿಕ್ಕೆ ಸಾಧ್ಯದ ಅಂತ ತಿಳ್ಕೊಂಡ ಋಷಿ ಮುನಿಗಳಾಗ್ಲಿ ಹಿರಿಯರಾಗ್ಲಿ ಈ ಶ್ರಾವಣ ಮಾಸವನ್ನೇ ಹೇಳ್ತಾರೆ. ಹೀಗಾಗಿ ಆ ಶ್ರಾವಣ ಮಾಸದಾಗ ಪ್ರತಿಯೊಂದು ಊರದೊಳಗೆ ಎಂದೂ ಕೇಳಲಾರ್ದವ್ರು ಈ ಶ್ರಾವಣ ಮಾಸದಾಗ ಕೇಳಿಕ್ ಬರ್ತಾರೆ. ಅದೊಂದು ಅವ್ರು ಇದು ಶ್ರಾವಣ ಮಾಸದಾಗ ಕೇಳೋ ಹುಡುಕಿದಿಟ್ಟ ಅಂತ ಕೇಳೋ ಅವಶ್ಯಕತೆ ಇಲ್ಲ. ಮತ್ತ ಚಂದಗೆ ಇರುವುದು ಶ್ರಾವಣ ಮಾಸದಾಗೆ ಇರ್ತಾರೆ ಎಲ್ಲರೂ. ಅವಾಗೆಲ್ಲ ಚಟಗಳು ಬಿಡ್ತಾರೆ. ಅವ್ರು ನೋಡ್ಬೇಕು ಎಷ್ಟು ಸುಧಾರಣೆ ಆಗ್ತದ್ರೆ. ನಾ ಮುಂಬೈದಾಗ ಇದ್ದ ಶ್ರಾವಣಕ್ಕಿಂತ ಮೊದಲು ಒಂದು ಅಮಾಸೆ ಬರ್ತದೆ ನೋಡ್ರಿ. ಅಮಾಸೆ ಆದ್ಮೇಲೆ ಶ್ರಾವಣ ಶುರು. ಆ ಅಮಾಸೆ ಏನ್ ಹೆಸರು ಇಟ್ಟಿದ್ರು ಗೊತ್ತ? ಘಟಾರಿ ಅಮಾಸೆ. ಏನು ಘಟಾರಿ ಅಮಾಸೆ? ಘಟಾರಿ ಅಮಾಸೆ ಯಾಕೆ ಅಂತ ಕೇಳಿದೆ. ऐसा कैसे नाम है तंदनो शंकर भाई ये अमासी में ऐसा है पी के घटार बैठ पड़ने का ಅಂದ್ರೆ ಘಟಾರದಾಗ ಬೀಳುವಟ್ಟು ಕುಡಿದು. ಯಾಕಂದ್ರೆ ಈಗ ತುಂಬಿಕೊಂಡು ಕುಡಿಯಂಗಿಲ್ಲ. ಹಂಗ ಜನರು ಹಿಂಗೂ ಉಪಯೋಗ ಮಾಡ್ಕೊತಾರೆ. ಶ್ರಾವಣ ಮಾಸದ ಸಂಬಂಧ ಕಾಯ್ಕೊತನು ಇದ್ದಾರೆ. ಒಂದೊಂದು ಊರಾಗಂತೂ ಈ ರೀತಿ ಶ್ರಾವಣದೊಳಗೆ ಚಲೋ ಚಲೋ ಮಹಾತ್ಮನ ತಂದು ಹಚ್ಚಿರ್ತಾರೆ. ನಮ್ಮ ಅನುಭವಗಳನ್ನ ಹಚ್ಕೋತಾರೆ. ಅದನ್ನ ನಾವು ತೂಗಿ ನೋಡಬೇಕು. ತೂಗಿ ನೋಡಿದ್ರೆ ನಮ್ಮ ಜೀವನದೊಳಗೆ ಅಳವಡಿಸಬೇಕು. ಶ್ರವಣ ಮಾಡಿದ್ದನ್ನು ಮನನ ಮಾಡಬೇಕು. ಮನನ ಮಾಡಿದ್ದನ್ನು ನಿಧಿ ಧ್ಯಾಸಕ್ಕೆ ಹಚ್ಕೋಬೇಕು. ಆಮೇಲೆ ಏನದಲ್ಲ ಆಂತರಿಕವಾಗಿ ಪರಿವರ್ತನ. ಅದಕ್ಕೆ ಮಹಾರಾಜ ಮೊದಲು ಮಾಡ್ಕೊಂಡು ಶ್ರವಣ ಮಾಡ್ತಿದ್ರು ಮಹೇಶ. ನಮ್ಮ ಮಹಾರಾಜರು ಅವರು ಮತ್ತು ಆತ್ಮಜ್ಞಾನಿಗಳು ಬ್ರಹ್ಮಜ್ಞಾನಿಗಳು ಅವ್ರು ಕೇಳುವುದೇನು ಉಳಿದೇ ಇಲ್ಲ. ಅಂತ ಒಂದು ಸಮರ್ಥರು ತಾವೇನ್ ಸತ್ತಾದಾಗ ಕೂತು ಹೇಳು ಬಸವೆ ಹೇಳ ಗುರುಮಠ ಭೀಮಠ ನಿನ್ ಕೀರ್ತನ ಆಗಿಲ್ಲ. ಇವ್ರು ಹೇಳೋದು ಕೇಳಿ ದೋತ್ರ ಬಾಯಿ ಹಚ್ಚೋಡು ಕುಡು ನಗುತ್ತಿದ್ರು. ಅಷ್ಟ ಅನಂತ ಪಡ್ಕೊತಿದ್ರು. ಯಾರಿಗಳೇ ಕೇಳಲಿಕ್ಕೆ ಹಿಂದೆ ಮುಂದೆ ನೋಡಿಲ್ಲ. ನಮ್ಮಂತವ್ರಿಗೆ ಅನಿಸ್ತದ ಸ್ವಲ್ಪ ಕೇಳಿದ ಕೂಡ ಏನ್ ರಗಡಿ ಕೇಳಿವ ರಗಡಿ ಕೇಳೋಕರೆ ಏನ್ ಫರಕ್ ಆದ್ರಪ್ಪ? ಏನ್ ಫರಕ್ ಆದ್ರೆ ಕೇಳಿದ್ರೆ ಏನ್ ಫರಕ್? ಈಗ ಫರಕ್ ಆಗಬೇಕು, ಫರಕ್ ಆಗಬೇಕು. ಇವತ್ತಿನ ದಿವಸ ಈ ಸಪ್ತಾಹ ಪ್ರಾರಂಭದಾಗ ನಾವು ವಿಚಾರ ಮಾಡಿದ್ದೇವೆ ಅಂದ್ರೆ ಲಕ್ಷ್ಮಣ ಅವರು ಒಂದು ಫೋಟೋ ತೆಗೆದು ಆ ಫೋಟೋ ತಾಳಿ ಶ್ರಾವಣ ಮಾಸದ ಈ ಸಪ್ತಾಹವನ್ನು ನಾವು ಪ್ರಾರಂಭ ಮಾಡಿದೆವು. ಇವತ್ತಿನ ದಿವಸ ಇಷ್ಟು ವೈಭವದಿಂದ ಅವ್ರು ಸಪ್ತಾಹ ಮಾಡ್ತಾರೆ. ಅದು ಮಾಡುಣಿಕೆ. ಯಾಕಂದ್ರೆ ಸಪ್ತಾಹ ಅದ ಅಂದ್ರೆ ಒಂದು ತಿಂಗಳಿಂದ ಎಲ್ಲರಿಗೂ ಫೋನ್ ಹಚ್ಚಲಿಕ್ಕೆ ಹತ್ತಿರ್ತಾರೆ. ಫೋನ್ ಹಚ್ತಾರ, ಬಂದು ಹೇಳ್ತಾರ. ಒಂದಲ್ಲ ಎರಡಲ್ಲ 3 ಸಲ, ಪ್ರತಿಯೊಬ್ಬರಿಗೂ 3 ಸಲ ಫೋನ್ ಹಚ್ತಾರೆ. ಯಾಕೆ ಬರ್ಲಿ, ಎಲ್ಲರೂ ಬರ್ಲಿ, ನಮ್ಮ ಸಪ್ತಾಹ ಮಹಾರಾಜರಿಗೆ ಒಂದು ಭಕ್ತಿ ವೈಭವದಿಂದ ನಡೀಲಿ. ಅದರ ಸಂಬಂಧ 3 ದಿವಸ ಉಪವಾಸ ಇದ್ದವರು
ಎಲ್ಲ ಸಂತರ ಹಾದಿ ಕಾಯ್ಕೋತ ನಿಂತಿರ್ತಾರೆ. ಇದು ಮಾಡ ಒಬ್ಬಾರ ಕುಮಾರ ಮಾಡಿದ್ರು. 12 ಅಭಂಗಗಳು ಇಷ್ಟವಲ್ಲ, ಇಷ್ಟು ಮಹತ್ವಪೂರ್ಣವಲ್ಲ. ವಾರ್ಕರಿಯವರು ಈ ಅಭಂಗಗಳು ಅಂತ ಬರ್ತದೆ. ಈ ಅಭಂಗ ಬರೀ ನಾವು ಅಷ್ಟೇ ಅಂತೇವಲ್ಲ, ವಾರ್ಕರಿಯೊಳಗೆ ಈ ಅಭಂಗಕ್ಕೆ ವಿಶೇಷ ಸ್ಥಾನ. 12 ಅಭಂಗಕ್ಕೆ ಎಷ್ಟು ವಿಶೇಷ ಸ್ಥಾನ ಅಂದ್ರೆ, ಯಾಕಂದ್ರೆ ಸ್ವರ್ಗಲೋಕಿ ಹುನಿ ಆಲೇ ಅಭಂಗ सांग तुम्हाराही नित्य नेमी यासी पटत प्रतापे चरतील पापे जन्मांतरीचे तया मागे पुढे ಅವನ ಹಿಂದ ಯಾರು ಅಭಂಗ ಅಂದಿರ್ತಾರ ಅವನ ಹಿಂದ ಮುಂದೆ ತಯಾ ಮಾಗೆ पुढे ರಕ್ಷಿ ನಾರಾಯಣ ಲಕ್ಷ್ಮೀ ನಾರಾಯಣ ಅಲ್ಲದು ಏನು दया मागे पुढे रक्षी नारायण मांडिल्य निर्वाण कटಕೊಂಡು ಹಿಂಗೆ ನಿಂತ್ಬಿಡುದು. ಜಗದ ಹಾರಿ ಅವನು ರಕ್ಷಣೆ ಮಾಡ್ತಂತೆ. मांडिल्य निर्वाण उडीगाली बुद्धीचा पालट या अभंगांत बुद्धी चलो बुद्धा सुमार बुद्धी तो चलो ನಾಶೇಲ ಕುಮತಿ ಕೆಟ್ಟ ಮತಿ ಇರ್ತದ ಅದು ಸಹಿತ ನಾಶ ಹೋಗಿದ ಸದ್ಭಕ್ತಿ ಏನೇ ಪಂಕ್ತಿ ಈ ಪಂಕ್ತಿಯೊಳಗೆ ಸದ್ಭಕ್ತಿ ತಯಾರ सद्भक्ती झाली सहज साक्षात्कार लक्ष्मणाला 12 भागात होते सद्भक्ती झाली सहज साक्षात्कार ನೀನು ಭಕ್ತಿ ಸದ್ಭಕ್ತಿಗೆ ಮಾಡಲಿಕ್ಕಂತಂದ್ರೆ ಸಹಜವಾಗಿ ನಿನಗೆ ಸಾಕ್ಷಾತ್ಕಾರ झाली सहज समाधी तुकामणे उपाधी त्याते भोपार कुमारी
विपत्तीन त्या प्राणाचे कल्याण होईल बापा हे भारी वाचता नित्य नेहमी संकटाचे पर्याय वाढा दूर होया विठ्ठल म्हणे काय शेवट निज काय गोपाल कुमार ಯಾವುದೇ ಕಾರ್ಯವನ್ನು ನೀನು ತಿಳಿಲಾರ್ದ ಮಾಡಿದೆ ಅಂದ್ರೆ ಅದ್ರ ಫಲ ನಿನಗೆ ಯಾವಾಗ ಸಿಗಲಿಕ್ಕೆ ಸಾಧ್ಯ ಎಷ್ಟು ಸಿಗ್ಬೇಕಾಗ್ತಂತೂ ಸಿಗುವುದಿಲ್ಲ. ಈಗ ನೋಡ್ರಿ ಬಡತನ ಆಗಲ್ಯಾಕ ಪತ್ತಾಕಿನ ನಿನಗೆ ಅದೇನು ಗೊತ್ತೇ ಇಲ್ಲ. ಒಂದು ಸೈಕಲ್ ಮೋಟ್ರ್ ಕೆಟ್ಟಿರ್ತದೆ ತಿಳ್ಕೊಂಡೆ ಬಿಚ್ಚುನ ಅಂತೀವಿ ನಾನಾ ಹೋಗಿ ಬಟ್ಟಾರ ಹೋಗ್ತೀವಿ ಸರಸರ ಬಿಚ್ಚಿ ಏನ್ರಿ ಮಾಡ್ಕೊಂಡು ಕೂತ್ರೆ ಇನ್ನೊಂದು ಕೆಲ್ಸದ ಕಡೆ ಅದೇನು ದುರಸ್ತಿ ಆಗುದಿಲ್ಲ. ಹೌದು ಯಾಕ ಅದ್ರಾಗ ನಮ್ಗೆ ಗೊತ್ತಿಲ್ಲ. ಈಗ ನಮ್ಮ ಸುಭಾಷ್ ಸರ್ ಕಿರಾಣಿ ಅಂಗಡಿ ಇರ್ತಾರೆ ಎಂದಿನಿಂದ ನಡೆಸ್ಕೊಂಡು ಬಂದಾರೆ. ಎಷ್ಟೋ ಮಂದಿ ಕಿರಾಣಿ ಅಂಗಡಿ ಇಟ್ಟ ಇದಕ್ಕೆ ಸಾಮಾನ್ಯ ಮಾಡ್ಕೊಂಡು ಮನ್ಯಾಗ ಕೂತಾರ ಸುಮ್ಮನೆ. ಯಾಕಂದ್ರೆ ಅದ್ರಾಗ ಅವ್ರಿಗೆ ಗೊತ್ತೇ ಇಲ್ಲ ಎದ್ರಾಗ ಎಲ್ಲಿ ಎಷ್ಟು ತಗೋಬೇಕು ಅನ್ನೋದು ಗೊತ್ತಿಲ್ಲ, ಎದ್ರಾಗ ಏನು ತಗೊಳಾರ್ದ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಗೊತ್ತದ ಕೆಲವೊಂದು ಸಾಮಾನುಗಳು ತಗೊಳಾರ್ದ ಕೊಟ್ಟರು ಸಹಿತ ಅದ್ರಾಗ ಏನು ತಗೋಬೇಕು ಮತ್ತೊಂದ್ರಾಗ ತಗೋದು ಗೊತ್ತದ. ಅದೊಂದು ಚಾಣಾಕ್ಷತನ ಅದು ಏನ ಹಂಗ. ಈಗ ಮಹಾರಾಜರು ನಮಗ 4 ವರ್ಷದ ಉಪಾಸನ ಹಾಕಿಕೊಟ್ರು. 1915 ಭಾವಸಾಹೇಬ್ ಮಹಾರಾಜರು
ನಮ್ಮ ಸಾಂಪ್ರದಾಯಕ್ಕೊಂದು ಉಪಾಸನಾ ಪದ್ಧತಿ ಇರಲಿ ಅಂತೇಳಿ ಇದನ್ನ ಚಲೋ ಚಲೋ ಜ್ಞಾನಿಗಳಿಂದ ಈ ಒಂದು ಉಪಾಸನಾ ಪದ್ಧತಿ ಬಸದಿ ಬುಕ್ಕ ನೀತಿ ನಿಯಮಾವಳಿ ಮಾಡಿದ್ರು. ಯಾಕೆ ಮಾಡಿದ್ರು ಅಂದ್ರೆ ಅದ್ರಾಗ ಮಹತ್ವದ ಮಾಡಿದ್ರು. ಯಾಕಂದ್ರ 4,01,34,000 ಅಭಂಗಗಳನ್ನೇನಾದ್ರು ಬರ್ದಾರ ತುಕೋಬರಾಯರು ಅವ್ರ ಭೂಮಿ ಮೇಲೆ ಇದ್ದಾಗ ಬರೆದು ಹೋದ ಮ್ಯಾಲೆ ಸ್ವರ್ಗ ಲೋಕದಿಂದ ಬಂದಂತ ಅಭಂಗಗಳು ಇವು 12. ಏನು ಸ್ವರ್ಗ ಲೋಕೆ ಹುಲಿ ಆನೇ ಅಭಂಗ ದಾರಿಯಲ್ಲೇ ಸಾಂಗ ನಿಮಗ ನಾ ಹೇಳಿಕತ್ತಪ್ಪ. ಯಾರು ಹೇಳ್ಯಾರಿದ್ನ? ಹುಡುಕಿದವ್ರು ಎಲ್ಲರೂ ಸಂತ್ರ ಹೇಳ್ಯಾರ. ಇದಲ್ಲ ಸಗುಣ ಹೇ ಬ್ರಹ್ಮ ವಿಠಲ ಸಿಗೋದು ಪಾಂಡುರಂಗನೇ ಇದನ್ನ ಹೇಳ್ಯಾರ. ರಾಮಾನಂದ ಇದನ್ನ ಇಲ್ಲೇ ಅವ್ರು ಬಂದವ್ರು ಹೇಳ್ಯಾರಂತಲ್ಲ, ಬರ್ದವ್ರು ಹೇಳ್ಯಾರಂತಿಲ್ಲ. ತುಕಾರಾಮ ಮಹಾರಾಜರು ಕಳಿಸಿ ಬರ್ದಂತ ಈ ಸ್ವರ್ಗಲೋಕದ ಬಂದಂತ ಅಭಂಗಗಳನ್ನ ಇದನ್ನ ಯಾರ್ಯಾರು ಪಠಣ ಮಾಡ್ತಾರಲ್ಲ ಅದರಿಂದ ಏನ್ ಅವ್ರಿಗೆ ಲಾಭ ಆಗ್ತದ, ಏನದು ಈ ಅಭಂಗಗಳು ರಕ್ಷಣೆ ಮಾಡ್ತಾವ ಅನ್ನುವಂಥದ್ದನ್ನ ತಾವ ಹೇಳಿಲ್ಲ. ಪಾಂಡುರಂಗ ಹೇಳಿದಂದ್ರೆ ಎಂತ ಅಭಂಗ ನಾವು ಅದನ್ನ ಅರ್ಥ ಮಾಡ್ಕೋದಿಲ್ಲ. ಏನಂತೇಳಿ ಗೊತ್ತಿಲ್ಲ. ಅಕಸ್ಮಾತ್ ನಡು ಎಲ್ಲರೂ ಲಕ್ಷ ಹೊತ್ತದ ಮಾತು ಜನ್ಮತೆಚ್ಚಿನ ಶುರು ಮಾಡ್ತೀವಿ. ಯಾಕಂದ್ರೆ ಎಲ್ಲಿ ತಪ್ಪೆ ಒಂದು ಗೊತ್ತಿರಬಹುದು. ಅದೊಂದು ನಮ್ಮನೆ ಬಾಯಿ ಚಟ ಬಿಟ್ಬಿಟ್ಟ. ಜನ್ಮತೆಚ್ಚಿನ ಒಂದು ಗೇಲಾತ ಅಲ್ಲಿ ತನಕ ಒಟ್ಟ ನಿಂದ್ರು ಹಂಗಿಲ್ಲ. ಈಗ ನಮಗ ಎಷ್ಟು ಗಂಟ ಹಿಡಿಸ್ ನೋಡುದು. ಅದನ್ನ ದಾಟಿ ಒಳಗೆ ಅಲ್ಲಿಗೆ ಹೋದೆವಂದ್ರ ಎಲ್ಲೇ ಹೋಗಿ ಆ ಕಡೆ ಹತ್ತಿದಂಗ ಆಗ್ತದ. ಈಗ ಅದು ಬ್ಯಾಡ ಅಂತ ಸುಮ್ಮದ್ರ ಹಿಂಗ ಶುದ್ಧ ಮಾಡ್ಕೊಂಡೇವ. ಹಿಂಗ ಯಾಕಂದ್ರ ನಾವು ಅರ್ಥ ಮಾಡ್ಕೊಂಡ ಅಲ್ಲಾದಕ್ಕಾಗಿ ಅವ್ರಂತಾರ ವಿಠಲ್ನೇ ಈ ಅಭಂಗದ ಬಗ್ಗೆ ಹೇಳ್ಯಾನಂದ್ರೆ ಈ ಅಭಂಗದ ಮಹತ್ವ ಹೇಗಿರೋದು. ವಾರ್ಕರಿಯೊಳಗೆ 12 ಅಭಂಗಗಳ ಬಗ್ಗೆ ಎಷ್ಟೊಂದು ಗೌರವದ. ಇದನ್ನ ಹಂಗ ಹಿಂಗ ಅನ್ನುವುದಲ್ಲ. ಅದೊಂದು ಕಲ್ಕೊಂಡು ಬೇರೆ ಜಾಗನೇ ಕೊಟ್ಟಾರ. ಬಾರಾಭಂಗಗಳು ಆ ಬಾರಾಭಂಗ ಒಂದು ಮಹತ್ವ. ಹೆಂಗ ವಾರ್ಕರಿ ಒಳಗ ಈ ಏನಿದು ಇದು ಅಂತಾರಲ್ಲ ಹರಿಪಾಠಕ್ಕೆ ಹೆಂಗ್ ಮಹತ್ವ ಹಂಗ ಅಷ್ಟೇ ಮಹತ್ವ ಇದಕ್ಕೂ ಕೊಟ್ಟಾರ. ಇಷ್ಟು ಮಹತ್ವಪೂರ್ಣವಾದಂತಹ ಉಪಾಸನಾ ಸಮರ್ಥರು ನಮಗಾಗಿ ಇಟ್ಟು ಹೋಗ್ಯಾರ ಅನ್ನುವಂಥದ್ದು ಎಲ್ಲಿ ತನಕ ನಮಗೆ ತಿಳಿದಿಲ್ಲಲ್ಲ, ಎಲ್ಲಿ ತನಕ ಅದನ್ನ ಅರ್ಥ ಮಾಡ್ಕೊಂಡು ಅನ್ನೋದಲ್ಲ, ಅಲ್ಲಿ ತನಕ ನಮ್ಮಲ್ಲಿ ಪರಿವರ್ತನ ಅನ್ನುವಂಥದ್ದು ಆಗುವುದಿಲ್ಲ. ಒಬ್ಬರ ಹೃದಯದಾಗ ಇಂಥದೊಂದು ಪ್ರಕಾಶ ಬರ್ತದಲ್ಲ, ಆ ಪ್ರಕಾಶ ತಂತಾನೆ ಹೊಡಿಲಿಕ್ಕೆ ಶುರು ಮಾಡ್ತದೆ. ಒಳಗಂತ ಪ್ರಕಾಶ ಉತ್ಪನ್ನ ಆಗ್ಬೇಕು. ನಮಗ ಕಣ್ಣ ನೀರು ಬರ್ಬೇಕು ಕೆಲವೊಮ್ಮೆ ಹತ್ರು. ಆಮೇಲೆ ನಾವು ಎಲ್ಲರೂ ಒಂದಿಷ್ಟು ಭಜನೆ ಮಾಡಿದ್ರೆ ಶಾಣ್ಯರ ದೇವಲ್ಲ, 4 ಪ್ರವಚನ ಹೇಳಿದ್ರೆ ಶಾಣ್ಯರ ದೇವಲ್ಲ, ಕೀರ್ತನ ತಾಸಗಟ್ಟಲೆ ಮಾಡಿದ್ರೆ ಭಯಂಕರ ಜ್ಞಾನಿ ಅಂತ. ತುಕೋಬರಾಯರನ್ನು ಕಡಿಮೆ ಜ್ಞಾನಿ ಇದ್ರು. ಅವ್ರಂತಾರ ರಾಮ
ಯಾಕಂದ್ರೆ ನನ್ನ ಕರ್ಮ ಹೀನ, ನನಗೆ ಯಾವುದು ಕರ್ಮ ಸರಿಯಾಗಿ ಮಾಡೋಲ್ಲ, ಅದ್ರಾಗ ಅತ್ಯಂತ ಹೀನ ಮತಿ ಅಂತೂ ಮಂದ ಬುದ್ಧಿ ಅಂತ 4 ಲಕ್ಷ 1,34,000 ಬಂದಂತವ್ರು ನಮ್ಮ ಮತಿ ಮಂದ ಬುದ್ಧಿ ಇರ್ತದಂತ ನಮ್ಮ ಬುದ್ಧಿ ಆಗಿರ್ಬೇಕಂಗ ತುಜಾಮಿ ಆಟವಿಲ್ಲ ನಾಯಿ ಕದಿ ಅಂತ ನಿನ್ ಯಾವಾಗೂ ನಾನು ನೆನಸೇ ಇಲ್ಲ ಅಂತಾರವ್ರು. ಈ ತುಕಾರಾಮ್ ಮಹಾರಾಜರಿಗೆ ಶೀಲ ಮತ್ತು ಕೆಂಪು ಅಂದ್ರೆ ತ್ರಾಸ ಮಾಡ್ಕೊತಿದ್ರು. ಈ ಎರಡು ಬಂದು ಅಂದ್ರೆ ಬಿಟ್ಟಲ್ಲ ನಾಮಸ್ಮರಣೆಯಿಂದ ನಾ ಅಂತರ ಆಗ್ತೀನಿ ಬಿಟ್ಟಲ್ಲ ಇವು ಯಾಕರೆ ಬರ್ತಾವ. ಅವರಂದ್ರು ಪಡಿಲೆ ಬರೋಣ ಇಂದ್ರಿಯ ಸಕಲ ಆವತ್ತು ನಿರಾಳನ ಅಹಿಸುಜ ಪಡಿಲೆ ಒಳನ ಅಂದ್ರೆ ಏನು? ಒಳನ ಅಂದ್ರೆ ಚಟ, ಪಡಿಲೆ ಅಂದ್ರೆ ಬಿದ್ದದ. ಎದಕ್ಕ? ಇಂದ್ರಿಯ, ಎಲ್ಲಾ ಇಂದ್ರಿಯ ಒಳಗೆ
ಚಟೋಡ ಬಿದ್ದದ ನನ್ನ ಇಂದ್ರಿಯಗಳಿಗೆ. ಭಾವತ್ವ ನಿರಾಳ ನಾಯಿ ನಿಜ, ಭಾವತ್ವ ನಿನ್ನಂತಲೇ ನಟ್ಟು ಬಿಟ್ಟದ. ಮತ್ ಹಿಂತಾದಂತಾರ कर्महीन मतिमंद बुद्धी तुझे आम्ही आठविला नाही कधी. वाचे कृपानिधी माय बाप ठँगर मानाला दिले रक्षणा नाही ऐकले ಕೇಳಿಕೆ ಓದಿಲ್ಲ ಗಾಯಿಲೆ ಗೀತ ಇಟ್ಟು ಹಾಡಿ 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 ಹೇಳ್ಯಾರ ಅವಂಗ. ಇಷ್ಟೆಲ್ಲ ಅವಂಗಳು ಬರೆದು ಯಾರಾದ್ರೂ ಹಾಡಿ ಹೇಳಿದ್ರಂದ್ರ ಹೆಣದ ಮುಂದೆ ಸಹಿತ ಅವಂಗ ಅಂತಾರ ಅವರು. ಏನ ಹಕಾರೋ ನೀ ಸಾಂಗೆ ಅಂತೇಳಿ ಒದಲಿ ಹೇಳ್ಯಾರಂತ. ಒದಲಿ ಹೇಳಿದ್ರಂತ ಶುಕ ಆದ್ರೂ ಸಹಿತ ಮಾಡಿರಿ. ಮತ್ತಿನ್ನ ನಮ್ಮಂತವ್ರು ಹೇಳಿದ್ರೆ ಹೆಂಗ್ ಮಾಡ್ತಾರೆ ತುಕಾರಾಮ. ಆಮೇಲೆ ಅದು ಸಾಂಡಲೆ ಇದ್ದ ಏನಾರ ಇರ್ಬೇಕಂದ್ರೆ ನಾಚಿಕ್ ಬಂದದ ಹೆಂಗ್ ನನ್ನ ಇವ್ರಂತಾರ ಮಾಡ್ತಾರಲ್ಲ ಹಿಂದ್ ಸರಿತಾರ ಎಲ್ಲರಿಗಿಂತ ಚಂದ ಅಂತಾರ. ಅವ್ರ ಹೆಸರೇನು ನೆನಪಿಲ್ಲ ನಿಮಗೆ ತರ್ಬೇಕು ನೀವು ಗೊತ್ತದ ಕರೆ. ಎಲ್ಲ ಚಂದ ಅಂದ್ರೆ ಹೆಂಗ ಕೂತಾರ ಹಚ್ಕೋತಾರಂತ. ದೇವ ಕಾರಣಿ ಲಾದಾಳು ಉದರಾಲಾಗಿ ಕಷ್ಟಾಳು ಪ್ರಪಂಚೀಜು ಸ್ನೇಹಾಳು ರಜೋಗುಣ. ಜಯಕಾರ ಹಾಕಲಿಕ್ಕೆ ನಾಚ್ಬೋದು, ದುಡಿಲಿಕ್ಕೆ ನಾಚ್ಬೋದಿಲ್ಲ. ಹಂಗೆ ದುಡಿದ ಇವ್ರು ಒಬ್ಬರು ಎಲ್ಲ ಹಣೆ ಬರೋ ಹಿಂಗೆ ಅದ. ಸಾಯ ಸೇಕರಿಸಿ ಪ್ರಪಂಚ ವಿಲನಿಸಿ ಬಲಿಸಿ ವಜಿಸಿ ಗಮನ ಕೊಡಿ. ಪ್ರಪಂಚ ಸಂಬಂಧ ಅದೇನಂತಲ್ಲ ಹಲವಾರು ಪಾಯಿಲೆ ಕತ್ತಿ ದುಡ್ದಂಗ ಪ್ರಪಂಚ ಸಂಬಂಧ ಹೊಡಿತಿ. ಸ್ವಲ್ಪ ಅದನ್ನ ನಾಮಸ್ಮರಣೆ ಏನಪ್ಪ ಅಂದ್ರೆ ಏನು ಕಾರಣ ನೀವು ಯದುಪತಿಯ ಮರೆತಿರಿ ಧನರಾಗ ಸಮಿಸುತ್ತರು ಸಲಹುವತೆ.